ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಎರಡೂ ಕೂಡ ಚುನಾವಣಾ ಕಾವು ರಂಗೇರ್ತಾ ಇದೆ. ಬಿಸಿಲಿನ ಝಳದ ಜೊತೆಯಲ್ಲಿ ಅಬ್ಬರದ ಪ್ರಚಾರಕ್ಕೆ ಈಗ ಒಂದು ಹೊಸ ಮೆರುಗು ತಂದಿರತಕ್ಕಂಥದ್ದು ಚಲನಚಿತ್ರ ನಟರು, ನಿರ್ದೇಶಕರುಗಳು. ಚಲನಚಿತ್ರ ನಟರಾದಂತಹ ನೆನಪಿರಲಿ ಪ್ರೇಮು ಮತ್ತು ಎಸ್ ನಾರಾಯಣರವರು ಈಗ ದಾವಣಗೆರೆಯಲ್ಲಿ ಚುನಾವಣಾ ಅಖಾಡದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಮಯ ಇಡೀ ಬೆಂಗಳೂರು ನಗರದಲ್ಲಿ ನಿಮ್ಮ ಚಲನಚಿತ್ರದ ಪೋಸ್ಟ್ ಪ್ರೊಡಕ್ಷನ್ಗಳನ್ನು ನಾವು ಹಾಕ್ಕೊಂಡು ಇಡೀ ಬೆಂಗಳೂರನ್ನ ಸುತ್ತರಿದು ಜನಗಳಿಗೆ ದೊಡ್ಡ ಮಟ್ಟದ ಪ್ರಚಾರವನ್ನು ಕೊಡ್ತೀವಿ. ಇಂತಹ ಪ್ರಚಾರವನ್ನು ಕೊಟ್ಟಂತಹ ಆಟೋ ಚಾಲಕರುಗಳನ್ನೇ ನಿಮ್ಮ ಚಲನಚಿತ್ರ ಮಂದಿರದಿಂದ ಹೊರಗಾಕಿರ್ತಕ್ಕಂಥವ್ರು, ಇಂತಹ ವಿಚಾರಗಳಲ್ಲೇನೆ ಧ್ವನಿ ಎತ್ತೋದಕ್ಕೆ ತಾಕತ್ತಿಲ್ಲದೆ ಇರ್ತಕ್ಕಂಥವ್ರು ಇವತ್ತು ಚುನಾವಣಾ ಅಖಾಡಗಳಲ್ಲಿ ಹೋಗಿ ಮತಬೇಟೆಯನ್ನು ಮಾಡ್ತಾಯಿದ್ದೀರ. ಏಕೆ ನಿಮ್ಮ ಚಲನಚಿತ್ರಗಳಿಗೆ ಪ್ರಚಾರವನ್ನು ಕೊಟ್ಟು ಗೆಲುವಿನ ಕಡೆಗೆ ಮುಖ ಮಾಡಿ ಇಡೀ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟಕ್ಕೆ ಧ್ವನಿಯಾಗಿದ್ದಂತಹ ಚಾಲಕರುಗಳ ಬದುಕು ಇವತ್ತು ಬೀದಿಗೆ ಬಂದು ನಿಂತಿದೆಯಲ್ಲ, ಅದನ್ನು ನಿಮ್ಮಂಥವ್ರ ಕಣ್ಣಿಗೆ ಕಾಣೋದಿಲ್ಲ. ಏಕೆಂದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹಣ. ಯಾರು ಬ್ಲ್ಯಾಕ್ ಮನಿ ಕಂತೆ ಹಣಗಳನ್ನ ಕೊಡ್ತಾರೆ ಅವ್ರುಗಳು ಎಲ್ಲವೂ ಒಳ್ಳೆ ಕೆಲಸನೇ ಮಾಡಿರ್ತಾರೆ. ಏಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ಇವಾಗ ಕಂಟಿನ್ಯೂ ಆಗಿ ಆಡಳಿತ ಮಾಡಿಕೊಂಡು ಬಂದಿರತಕ್ಕಂಥವ್ರಿಗೆ ಅವ್ರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನೋಡಿ ಓಟ್ ಕೇಳೋದು ತಾಕತ್ತಿಲ್ವಾ? ನಿಮ್ಮಂತಹ ಮುಖಕ್ಕೆ ಬಣ್ಣ ಬಳ್ಕೊಂಡು ನಟನೆ ಮಾಡ್ತಕ್ಕಂತಹವರೇ ಹೋಗಿ ಪ್ರಚಾರ ಮಾಡಿ ಓಟನ್ನು ಕೀಳ್ಬೇಕಾ? ಏಕೆ ನನ್ನ ಮನೆ ಬಾಕಲು, ನನ್ನ ಮನೆ ರಸ್ತೆ, ನನ್ನ ಮನೆ ರೋಡು, ನನ್ನ ಮನೆ ಟ್ಯಾಕ್ಸು, ನನ್ನ ಮನೆ ಕಂದಾಯ, ನನಗೆ ಬೇಕಾದ ನೀರು, ನನಗೆ ಬೇಕಾದ ವಿದ್ಯುತ್ತು, ನನ್ನ ಮಕ್ಕಳಿಗೆ ಬೇಕಾದ ಶಿಕ್ಷಣ, ನನಗೆ ಬೇಕಾದ ಆರೋಗ್ಯವನ್ನು ಕೊಟ್ಟಿದ್ದಿದ್ರೆ ಸರ್ಕಾರಗಳು, ನಿಮ್ಮಂಥವರೆಲ್ಲ ಹೋಗಿ ಪ್ರಚಾರ ಮಾಡೋ ಅಂಥದ್ದು ಏನಿತ್ತು? ಇವತ್ತು ಶಕ್ತಿ ಯೋಜನೆ ತಗೊಂಡ್ಬೋದು. ಶಕ್ತಿ ಯೋಜನೆಯಿಂದ ಹಲವಾರು ಚಾಲಕರುಗಳ ಜೀವನ ಹಾಳಾಗೋಯ್ತಲ್ಲ, ಅವತ್ತೆಲ್ಲ ಏನು ಮಾಡ್ತಾಯಿದ್ರಿ ನೀವುಗಳು? ಇದೇ ಬೆಂಗಳೂರಿನಲ್ಲಿರೋ ಚಾಲಕರುಗಳ ಜೀವನ ಬರ್ಬಾದ್ಲಾಗ್ತಾ ಇದೆಯಲ್ಲ, ಅವತ್ತು ಇದೇ ನಿಮ್ಮನ್ನು ಆಟೋ ಹಿಂದೆಗಡೆಗೆ ಬ್ಯಾನರ್ಗಳನ್ನ ಮಾಡಿ ಹಾಕ್ಕೊಂಡು ಮೆರಿತಾರಲ್ಲ ಚಾಲಕರುಗಳು, ನಿಮ್ಮನ್ನು ಹೀರೋಗಳ ರೀತಿಯಲ್ಲಿ. ಅವ್ರ ಅಪ್ಪ ಅಮ್ಮನ್ನೇ ಹೀರೋ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಹೀರೋಗಳು ಮಾಡ್ಕೊಂಡು ಮೆರಿತಾರಲ್ಲ, ಅವತ್ತು ಚಾಲಕರು ಅಭಿಮಾನ ಇರಲಿಲ್ಲ ನಿಮಗೆ? ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ. ಮುಂದೆ ಯಾರೆಲ್ಲ ಚಲನಚಿತ್ರಕ್ಕೆ ಸಂಬಂಧಪಟ್ಟವ್ರು ಹೋಗಿ ಪ್ರಚಾರ ಮಾಡ್ತೀರಾ, ನಿಮ್ಮೆಲ್ಲರಿಗೂ ನಾಚಿಕೆ ಆಗಬೇಕು. ನಾಚಿಕೆ ಆಗಬೇಕು ಅಂದರೆ ಪ್ರತಿಯೊಬ್ಬ ಚಾಲಕನು ಈ ಥರ ಧ್ವನಿ ಎತ್ತೋದನ್ನು ಕಲಿಯಬೇಕು ಸ್ನೇಹಿತರೆ.